ಬಂದ್ರಾ? ನಿಮಗೋಸ್ಕರ ಕಾಯ್ತಿದ್ದೆ. ಏನಿವತ್ತು ಲೇಟಾಗಿ ಬಂದಿದ್ರೆ? ಲೇಟಾಗಿ ಬಂದಿಲ್ಲ, ನಾನೇ ವೀಡಿಯೋ ಲೇಟಾಗಿ ಸ್ಟಾರ್ಟ್ ಮಾಡಿದ್ದೀನಿ. ರೆಡಿ ಆಗ್ಬಿಟ್ಟು ಬಂದು ಸಿಗ್ತೀನಿ. ಸೊ ಈಗ ತಾನೇ ರೆಡಿಯಾಗಿ ಬಂದೆ. ಎಲ್ಲಿಗೆ ಹೋಗ್ತಿದ್ದೀನಿ ಅಂದ್ಕೊಂಡ್ರೆ ಎಲ್ಲೂ ಇಲ್ಲ, ಮನೆ ಹತ್ರ ನಮ್ಮ ಚಿಕ್ಕಪ್ಪ ಮನೆಗೆ ಗೃಹಪ್ರವೇಶ ಅಂತ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ಸೊ ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಸೈಕಲ್ ಎತ್ಕೊಂಡು ನಾನು ಹೋಗಿದ್ದೆ ನಮ್ಮ ಚಿಕ್ಕಪ್ಪ ಮನೆ ಹತ್ರ. ನೋಡಿದ್ರೆ ಇಲ್ಲಿ ಯಾರು ಕಾಣಿಸ್ತಾನೆ ಇರಲ್ಲ. ಹಾಗೆ ಮೇಲೆ ಹೋದರೆ ಎಲ್ಲ ಮೇಲೆಗಡೆ ಕ್ಲೀನ್ ಮಾಡ್ತಾಯಿದ್ರು, ಎಲ್ಲ ಫುಲ್ ಗುಡ್ಸೋದು. ಸೊ ನಾನು ಅಲ್ಲಿದ್ದರೆ ನನಗೂ ಕೆಲಸ ಹೇಳ್ತಾರೆ ಅಂದ್ಬಿಟ್ಟು ನಾನಂತೂ ಇವ್ರು ಏನಾನ ಮಾಡ್ಕೊಳ್ಳಿ ಅಂದ್ಕೊಂಡು ವಾಪಸ್ ಸೈಕಲ್ ಎತ್ಕೊಂಡು ತಿರ್ಗಿ ಏನು ಮಾಡೋಣ ಅಂದ್ಕೊಂಡು ಮನೆ ಕಡೆ ಹೋಗ್ತಿದ್ದೆ. ಅಲ್ಲಿ ನೋಡಿದ್ರೆ ನಮ್ಮ ಅತ್ತೆ ಮಗಳು ಬಿನ್ಗೆ ಎತ್ಕೊಂಡು ಮೇಲೆ ಹೋಗ್ತಿದ್ಲು. ಆಮೇಲೆ ತಿರುಗಿ ಈ ಕಡೆನೇ ಬಂದೆ, ನಮ್ಮ ಚಿಕ್ಕಪ್ಪ ಮನೆ ಹತ್ರ. ನಮ್ಮ ಚಿಕ್ಕಮ್ಮ ಅಲ್ಲಿಂದ ಬೈತಾಯಿದ್ರು. ಸೊ ಅಲ್ಲಿಂದ ತಿರುಗಿ ಮನೆಗೆ ಬಂದು ವೀಡಿಯೋಸು ಅದು ಇದು ಅಂತ ಮಾಡಿಕೊಂಡು ಸುಸ್ತಾಗಿತ್ತು ಅಂದ್ಬಿಟ್ಟು ಊಟ ಇಟ್ಕೊಂಡು ಕೂತ್ಕೊಂಡೆ. ಸೊ ಹಾಗೆ ಇವಾಗ ನಿದ್ದೆ ಬಂದು ಎದ್ದೆ. ಏನಾನ ಫುಲ್ ಬೋರ್ ಹೊಡಿತಾ ಇತ್ತು, ಮತ್ತು ಏನಾನ ತಿನ್ನಬೇಕು ಅಂತ ಗಾಡಿ ಎತ್ಕೊಂಡು ಹಾಗೆ ಬಂದೆ. ಎಲ್ಲನ ಹೋಗೋಣ ಅಂದ್ಬಿಟ್ಟು ಅಲ್ಲಿ ಬಂದು ಪಾನಿಪುರಿ ತಿನ್ಕೊಂಡು ತಿರುಗಿ ವಾಪಸ್ ದೇವಸ್ಥಾನ ಕಡೆ ಬಂದೆ. ಸೊ ದೇವಸ್ಥಾನದಲ್ಲಿ ಪೂಜೆ ಇತ್ತು ಇವತ್ತು. ಸೊ ಪೂಜೆಗೆ ಅಂತ ಬಂದೆ ನಾನು. ಹಾಗೆ ಪೂಜೆ ಮುಗೀತು. ಇಲ್ಲಿ ಬೋಂಡ ಎಲ್ಲ ಹಾಕ್ಸ್ತಿದ್ರು. ಅಲ್ಲಿ ನೋಡಿದ್ರೆ ಕ್ಯೂ ಫುಲ್ಲು, ಎಷ್ಟೊಂದು ಜನ ನಿಂತ್ಬಿಟ್ಟಿದ್ರು. ಅದು ಜಗಳ ಬೇರೆ ಆಡ್ತಾಯಿದ್ರು ಊಟಕ್ಕೆ. ನಾನು ಅಲ್ಲೇ ನಿಂತ್ಕೊಂಡು ತಿರ್ಗಿ ಪ್ರಸಾದ ಇಸ್ಕೊಂಡು ತಿರ್ಗಿ ವಾಪಸ್ ಬಂದ್ರಿ. ಎಲ್ಲ ಕೂತ್ಕೊಂಡು ತಿನ್ನೋಣ ಅಂದ್ಬಿಟ್ಟು ತಿನ್ಕೊಂಡು ಹಂಗೆ ಅಲ್ಟಿ ಹೊಡಿತಾಯಿದ್ರಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್